ಹೆಣ್ಣು ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಬೆಂಗಳೂರಲ್ಲಿ ಬಾಂಗ್ಲಾ ಕಳ್ಳಿಯರು. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಕುರಿತು ಜೋರಾದ ಚರ್ಚೆ ನಡೀತಾ ಇದೆ. ಕೋಗಿಲು ಕ್ರಾಸ್ನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ತೆರವುಗೊಳಿಸಿದ್ದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿತ್ತು. ಅದರಲ್ಲೂ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಿದ ಬಳಿಕ ಭಾರಿ ಚರ್ಚೆ ನಡೆದಿತ್ತು. ಇದರ ನಡುವೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ಬೆಂಗಳೂರಲ್ಲಿ ಕಳ್ಳತನ ಮಾಡಿರೋ ಪ್ರಕರಣ ನಡೆದಿದೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅವರು ಬಾಂಗ್ಲಾದೇಶದವರು ಅನ್ನೋದು ಪಕ್ಕಾ ಗೊತ್ತಾಗುತ್ತೆ. ಆ ಬೀರು ಮೇಲ್ಗಡೆ ಒಂದು ಒಡವೆ ಬಾಕ್ಸ್ ಸಿಕ್ಕಿತ್ತು. ಆ ಬಾಕ್ಸ್ ಎತ್ಕೊಂಡು ಜೋಲಿಯಲ್ಲಿ ಇಟ್ಕೊಂಡು ಹೊರಟ್ಬಿಟ್ಟಿದ್ದಾರೆ. ಪೊಲೀಸರು ಬಂದು ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ರೂಮ್ ಚೆಕ್ ಮಾಡ್ತಿರೋದು. ಪೊಲೀಸರಿಗೆ ಏನಾಗಿದೆ ಅಂತ ವಿವರಣೆ ಮಾಡ್ತಿರೋ ಮಹಿಳೆ, ಅಪಾರ್ಟ್ಮೆಂಟ್ ಅಧ್ಯಕ್ಷರು ಬಂದು ಪೊಲೀಸರಿಗೆ ಮಾಹಿತಿ ನೀಡ್ತಿರೋದು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಮತ್ತಿಕೆರೆಯ ಗೋಲ್ಡನ್ ಪೆಟಲ್ಸ್ ಅಪಾರ್ಟ್ಮೆಂಟ್ನಲ್ಲೇ. ಇದಕ್ಕೆ ಕಾರಣ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ರೂಮ್ನಲ್ಲಿ ನಡೆದಿರೋ ಕಳ್ಳತನ. ಹಬ್ಬದ ನೆಪದಲ್ಲಿ ಭಿಕ್ಷಾಟನೆಗೆ ಬಂದ ಮಹಿಳೆಯರು. ಸೆಕ್ಯೂರಿಟಿ ಗಾರ್ಡ್ ಗಮನ ಬೇರೆಡೆ ಸೆಳೆಯಲು ಯತ್ನ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿಂದ ಆಗ್ತಿರೋ ಕೃತ್ಯಗಳು ಒಂದೆರಡಲ್ಲ. ಬಾಂಗ್ಲಾ ಗಡಿಯಲ್ಲಿ ಸುಲಭವಾಗಿ ಭಾರತಕ್ಕೆ ನುಸುಳು ಬಾಂಗ್ಲಾದೇಶಿಯರು ಒಂದು ಬಾರಿ ಭಾರತಕ್ಕೆ ಎಂಟ್ರಿ ಕೊಟ್ಟ ಬಳಿಕ ಸುಲಭವಾಗಿ ದೇಶದೆಲ್ಲೆಡೆ ಸಂಚರಿಸುತ್ತಾರೆ. ಬೆಂಗಳೂರಿನ ಹಲವೆಡೆ ಬಾಂಗ್ಲಾದೇಶಿಗರಿಗೆ ಶೆಡ್ಗಳನ್ನು ನಿರ್ಮಾಣ ಮಾಡಿ ವಾಸಿಸಲು ಅನುಕೂಲ ಮಾಡಲಾಗ್ತಿದೆ. ಇದರ ಕುರಿತು ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ನಡೀತಿದೆ. ಇದರ ನಡುವೆ ಬಾಂಗ್ಲಾದೇಶಿ ವಲಸಿಗರು ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ತಮ್ಮ ಕೈಚಳಕ ಮೆರೆದಿದ್ದಾರೆ. ಇದೇ ತಿಂಗಳು 17ನೇ ತಾರೀಕಿನಂದು ಮುಸಲ್ಮಾನರ ಪವಿತ್ರ ಮಾಸವಾದ ರಂಜಾನ್ ಶುರುವಾಗುತ್ತೆ. ಈ ವೇಳೆ ಬಡ ಮುಸಲ್ಮಾನ್ ಬಾಂಧವರು ಉಳ್ಳವರ ಬಳಿ ಭಿಕ್ಷೆ ಬೇಡಿ ಪವಿತ್ರ ಹಬ್ಬ ಆಚರಿಸ್ತಾರೆ. ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಇದನ್ನೇ ಟ್ರಂಪ್ ಕಾರ್ಡ್ ಮಾಡಿಕೊಂಡು ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ಮಾಡಿದ್ದಾರೆ. ಒಟ್ಟು 5 ಮಹಿಳೆಯರು 4 ಮಕ್ಕಳು ಗೋಲ್ಡನ್ ಪೆಟಲ್ಸ್ ಅಪಾರ್ಟ್ಮೆಂಟ್ ಬಳಿ ಬಂದಿದ್ದಾರೆ. ಈ ವೇಳೆ ಸೆಕ್ಯೂರಿಟಿ ಗಾರ್ಡ್ ಅವರನ್ನ ತಡೆದಿದ್ದಾನೆ. ಆಗ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಗಮನ ಬೇರೆಡೆ ಸೆಳೆದು ಸೆಕ್ಯೂರಿಟಿ ಗಾರ್ಡ್ ರೂಮ್ನಲ್ಲಿದ್ದ ಚಿನ್ನಾಭರಣ, ಹಣ ದೋಚಿದ್ದಾರೆ. ಭಿಕ್ಷೆ ಬೇಡುವ ನೆಪದಲ್ಲಿ ಬಂದು ಚಿನ್ನಾಭರಣ ಕಳವು. ಕ್ಷಣದಲ್ಲಿ 48 ಗ್ರಾಂ ಚಿನ್ನ, 25,000 ಅಬೇಸ್. 5 ಮಹಿಳೆಯರು ಏಕಾಏಕಿ ಅಪಾರ್ಟ್ಮೆಂಟ್ ಬಳಿ ಬಂದಿದ್ದಾರೆ. ಆಗ ಸೆಕ್ಯೂರಿಟಿ ಗಾರ್ಡ್ ಅವರನ್ನ ತಡೆಯಲು ಯತ್ನಿಸಿದ್ದಾನೆ. ಅಲ್ಲದೆ ನಾವು ಭಿಕ್ಷೆ ಬೇಡಲು ಬಂದಿದ್ದೇವೆ, ಅಪಾರ್ಟ್ಮೆಂಟ್ ಒಳಗೆ ಹೋಗಲು ಅವಕಾಶ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಸೆಕ್ಯೂರಿಟಿ ಗಾರ್ಡ್ ಅವರಿಗೆ ಅವಕಾಶ ನೀಡಿಲ್ಲ. ಈ ವೇಳೆ ಸೆಕ್ಯೂರಿಟಿ ಗಾರ್ಡ್ ಗಮನ ಬೇರೆಡೆ ಸೆಳೆಯಲು 2 ಮಹಿಳೆಯರು, 1 ಮಗು ಯತ್ನಿಸಿದ್ರು. ಇದೇ ಸಮಯವನ್ನ ನೋಡಿದ ಕಳ್ಳಿಯರು ಸೆಕ್ಯೂರಿಟಿ ಗಾರ್ಡ್ ರೂಮ್ಗೆ ನುಗ್ಗಿ 48 ಗ್ರಾಂ ಚಿನ್ನ, 25,000 ರೂಪಾಯಿ ನಗದು ಎತ್ತಿಕೊಂಡು ಪರಾರಿಯಾಗಿದ್ದಾರೆ. ಆದರೆ ಸೆಕ್ಯೂರಿಟಿ ಗಾರ್ಡ್ಗೆ ಇದೇನೂ ಗೊತ್ತಿರಲಿಲ್ಲ. ಕೆಲಸಕ್ಕೆ ಹೋಗಿದ್ದ ಆತನ ಪತ್ನಿ ಬಂದ ಬಳಿಕ ಚಿನ್ನಾಭರಣ, ನಗದು ಕಳುವಾಗಿರುವುದು ಗೊತ್ತಾಗಿದೆ ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘದ ಅಧ್ಯಕ್ಷ ಉದಯ್ ಸಿಂಗ್ ಮಾಹಿತಿ ನೀಡಿದ್ದಾರೆ. ಅದು ನಿನ್ನೆ ನಾನು ವಾಕ್ ಮುಗಿಸ್ಕೊಂಡು 9 ಗಂಟೆಗೆ ಬಂದೆ. ಇಲ್ಲಿ 9 ಗಂಟೆಗೆ ಬಂದಾಗ ನಮ್ಮ ಸೆಕ್ಯೂರಿಟಿ ರೂಮಲ್ಲಿ ಕೂತಿರ್ಬೇಕಾದ್ರೆ ನಾನು ವಾಕ್ ಮುಗಿಸ್ಕೊಂಡು ಮನೆಗೆ ಹೋದೆ. ಅವ್ರ ಮಿಸ್ಸಸ್ ಇರಲಿ, ಅವರು ನಮ್ಮ ಸೆಕ್ಯೂರಿಟಿ ಮಿಸ್ಸಸ್ ಕೆಲಸಕ್ಕೆ ಹೋಗ್ತಾರೆ ಮಾರ್ನಿಂಗು. ಆಮೇಲೆ ಏನಾಗಿದೆ, ಅವರು 5 ಜನ ಬಂದಿದ್ದಾರೆ. 5 ಜನ ಬಂದು ಫಸ್ಟ್ ಬಂದು ವಾಚ್ ಮಾಡಿದಾರೆಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಫಸ್ಟ್ ಏನಾಗಿದೆ, 5 ಜನ ಬಂದು ಇಬ್ಬರು ಸೆಕ್ಯೂರಿಟಿಗೆ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಮಕ್ಕಳಿಗೆ ಹೊರಗಡೆ ಓಡಿಸಿದ್ದಾರೆ.
ಓಡಿ ತಕ್ಕ ನಾವು ಇಬ್ಬರು ಹೆಂಗಸ್ ಆ ಕಡೆ ಹೋಗಿದ್ದಾಗ ಇವನೇನು ಮಾಡಿದ್ದೀನಿ ಸೆಕ್ಯೂರಿಟಿ ಅವನ್ನ ಯಾರೋ ಹೊರಗಡೆ ನುಗ್ತಾರೆ ಅಂತ ಆಚೆ ಹೊಡೆದು ಬಂದುಬಿಡೋಣ ರೂಮಿಂದ. ಆಚೆ ಬಂದ ತಕ್ಷಣ ಇನ್ನು 3 ಜನ ಇಲ್ಲಿದ್ರಲ್ಲ, ಒಬ್ಬರು ಇಲ್ಲಿ ಆಚೆ ಬಂದು ಗೇಟ್ ಹತ್ರ ನಿಂತ್ಕೊಂಡಿದ್ದಾನೆ. ಇನ್ನಿಬ್ಬರು ಏನು ಮಾಡಿದರೆ ರೂಮ್ ಒಳಗೆ ಹೋಗ್ಬಿಟ್ಟು ಆ ಬೀರು ಮೇಲ್ಗಡೆ ಒಂದು ಒಡವೆ ಬಾಕ್ಸ್ ಸಿಕ್ಕಿದ್ದು, ಅದು ಲಾಕ್ ಮಾಡಿ ಆ ಬಾಕ್ಸ್ ಎತ್ಕೊಂಡು ಜೋಲಿಯಲ್ಲಿ ಇಟ್ಕೊಂಡು ಹೊಟ್ಬಿಟ್ಟಿದ್ದಾರೆ. ಅವ್ನಿಗೆ ಅಬ್ಸರ್ವ್ ಮಾಡಿಲ್ಲ, ಅವನು ಬಾಕ್ಸ್ ಎತ್ಕೊಂಡಿದ್ದಾರೆ ಅಂತ. ಆಮೇಲೆ ಅವ್ರ ಮಿಸೇಜ್ ಕೆಲಸದಿಂದ ಬಂದಮೇಲೆ ಏನಾಯ್ತು ಇಲ್ಲಿ ಬಾಕ್ಸ್ ಇತ್ತಲ್ಲ ಅಂತ ದುಡ್ಡು ಮಾಡ್ಕೋಕೆ ಹೋಗಿದ್ದಾಳೆ, ಬಾಕ್ಸೇ ಇಲ್ಲ ಅಲ್ಲಿ. ಕೀ ಆ ಯಮ್ಮನ ಹತ್ರನೇ ಇದೆ ಬಾಕ್ಸ್ ಕೀ, ಆ ಬಾಕ್ಸ್ ಸಮೇತ ಎತ್ಕೊಂಡು ಹೋಗಿದ್ದಾರೆ. ಎಷ್ಟು ಜನ ಮಕ್ಕಳಿದ್ರು ಸರ್? ಎಷ್ಟು ಜನ ಮಕ್ಕಳು? ಜೋಲಿಯಲ್ಲಿ ಒಂದು ಇಬ್ಬರು ಇದ್ದರು ಸಣ್ಣ ಮಕ್ಕಳು. ಒಬ್ಬ ಹುಡುಗ ಇವಕ್ಕಿಂತ ಸ್ವಲ್ಪ ಹೈಟಲ್ಲಿದ್ದ, ಒಂದು 10-11 ಇಯರ್ಸ್ ಇರ್ಬೋದು ಒಬ್ಬ, ಇನ್ನೊಬ್ಬ ಒಂದು 4 ಇಯರ್ಸ್ ಇರ್ಬೋದು. ಎಷ್ಟು ಗೋಲ್ಡು ಥೆಫ್ಟ್ ಆಗಿದೆ? ಗೋಲ್ಡ್ ಬಂದು ಟೋಟ್ಲಿ ಅಬೌಟು 48 ಗ್ರಾಮ್ಸ್ ಗೋಲ್ಡು. ಆಮೇಲೆ ಕ್ಯಾಶ್ ಇತ್ತಂತೆ 25,000 ಕ್ಯಾಶ್ ಇತ್ತಂತೆ. ಬಾಕ್ಸ್ ಸಮೇತ ತೊಗೊಂಡು ಹೋಗಿದ್ದಾರೆ. ಆಮೇಲೆ ಅದರಲ್ಲಿ ಏನಾಗಿದೆ, ಅವ್ರದ್ದು ಆಧಾರ್ ಕಾರ್ಡು, ವೋಟರ್ ಐ ಡಿ ಎಲ್ಲ ಬಾಕ್ಸಲ್ಲೇ ಇದೆ. ಎಲ್ಲ ಬಾಕ್ಸಲ್ಲಿ ಹಾಕಿ ಆ ಬಾಕ್ಸ್ ಸಮೇತ ಎತ್ಕೊಂಡು ಹೋಗಿದ್ದಾರೆ. ಈ ಹಿಂದೆ ಇದೇ ಏರಿಯಾದಲ್ಲಿ ಈ ಥರ ಗ್ಯಾಂಗ್ ಏನಾದರೂ ಇಲ್ಲ ಮೇಡಮ್, ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಕಂಪ್ಲೇಂಟ್ ಆಗಿದೆಯಾ ಸರ್? ಕಂಪ್ಲೇಂಟ್ ನೆನ್ನೆ ಕಂಪ್ಲೇಂಟ್ ಲಾಂಚ್ ಮಾಡಿದ್ದು ಸ್ಟೇಷನ್, ಯಶವಂತಪುರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದು. ನಮ್ಮ ಕೌನ್ಸಿಲರ್ಗೂ NTR ಅವ್ರಿಗೂ ತುಂಬ ಶಾಕ್ ಆಯಿತು. ಏನಪ್ಪ ನಮ್ಮ ಏರಿಯಾದ ಇದೇ ಫಸ್ಟ್ ಟೈಮ್ ಈ ಥರ ಆಗಿದೆಯಲ್ಲ ಅಂತೇಳ್ಬಿಟ್ಟು ಇಮಿಡಿಯೇಟ್ ಅವರು ಫೋನ್ ಮಾಡಿ ಇಮಿಡಿಯೇಟ್ ಅಟೆಂಡ್ ಮಾಡಿದ್ರು ಅವರು. ಆಮೇಲೆ ಅದೇ ಥರ ಡಿಪಾರ್ಟ್ಮೆಂಟ್ ಅವರು ಬಂದು ಎಲ್ಲ ಎನ್ಕ್ವೈರಿ ಮಾಡಿ ಎಲ್ಲ ಮಾಡಿದ್ದಾರೆ. ಮದುವೆಗೆ ಕೂಡಿಟ್ಟಿದ್ದ ಚಿನ್ನಾಭರಣ ಹಣ ಕಳವು. ಮದುವೆಗೆ ಸಿದ್ಧವಾಗಿದ್ದ ಕುಟುಂಬಕ್ಕೆ ಭಾರೀ ಆಘಾತ. ಗೋಲ್ಡನ್ ಪೆಟಲ್ಸ್ ಅಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದ ನೇಪಾಳಿ ಮೂಲದ ಸೆಕ್ಯೂರಿಟಿ ಗಾರ್ಡ್ ಮನೆಯಲ್ಲಿ ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ರು. ಹೀಗಾಗಿ ತಾವು ಕೂಡಿಟ್ಟಿದ್ದ ಹಣದಲ್ಲಿ ಚಿನ್ನಾಭರಣ ಮಾಡಿಸಿದ್ರಂತೆ. ರೂಪಾಯಿ ಕೂಡಿಟ್ಟು 25,000 ರೂಪಾಯಿ ಉಳಿಸಿದ್ರು. ಈಗ ಚಿನ್ನಾಭರಣ ಹಣ ಕಳುವಾಗಿರುವುದರಿಂದ ಸೆಕ್ಯೂರಿಟಿ ಗಾರ್ಡ್ ಕುಟುಂಬಕ್ಕೆ ಭಾರೀ ಆಘಾತ ಎದುರಾಗಿದೆ ಅಂತ ಮಾಜಿ ಕಾರ್ಪೊರೇಟರ್ GK ವೆಂಕಟೇಶ್ ಹೇಳಿದ್ದಾರೆ. ಆ ಗ್ಯಾಂಗು ಆವಾಭಾವ, ಆ ಗ್ಯಾಂಗ್ ಹಾಕ್ಕೊಂಡಿರೋ ಡ್ರೆಸ್ಸು, ಆ ಡ್ರೆಸ್ಸಿನ ಶೈಲಿಲಿ ಅವ್ರು ಮಾತಾಡ್ತಾ ಇದ್ದ ರೀತಿ ನೋಡಿದ್ರೆ ಅವರು ಬಾಂಗ್ಲಾದೇಶದವರು ಅನ್ನೋದು ಪಕ್ಕಾ ಗೊತ್ತಾಗುತ್ತೆ. ಯಾಕೆಂತಂದರೆ ನಾನು ಈ ಏರಿಯಾ ಕಾರ್ಪೊರೇಟ್ರು, ನಮ್ಮಲ್ಲೂ 8,000-9,000 ಜನ ಮುಸ್ಲಿಂ ಮಹಿಳೆಯರಿದ್ದಾರೆ. ಅವ್ರ ಹತ್ರ ನನ್ನ ಒಡನಾಟಿಕೆ ಚೆನ್ನಾಗಿರೋದ್ರಿಂದ ಅವ್ರು ಹೇಗೆ ಮಾತಾಡ್ತಾರೆ, ಬಿಹೇವಿಯರ್ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಬಂದಂಥವ್ರು, ಯಾಕೆಂದರೆ ಅವ್ರು ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರೋದು. ಭಿಕ್ಷೆ ಬೇಡಕ್ಕೆ ಬಂದಿದ್ದೀವಿ, ನಮಗೆ ಮೇಲ್ ಬಿಡಿ ಅಂತಾರೆ. ರಂಜಾನ್ ಹಬ್ಬ ಇದೆ, ನಾವು ಭಿಕ್ಷೆ ಬಿಡಬೇಕು, ನಮ್ಮ ಮೇಲ್ ಬಿಡಿ ಅಂತಾರೆ. ಅವನ್ನ ಡಿಸ್ಟ್ರ್ಯಾಕ್ಟ್ ಮಾಡ್ತಾರೆ. ಮಕ್ಕಳನ್ನ, ಸಣ್ಣ ಮಕ್ಕಳನ್ನ ಓಡಾಡೋಕ್ಕೆ ಬಿಡ್ತಾರೆ. ಅವ್ರನ್ನ ಕರೆಯೋ ನೆಪದಲ್ಲಿ ಒಂದಿಬ್ಬರು ಹೋಗ್ತಾರೆ, ವಾಚ್ಮ್ಯಾನನ್ನು ಒಂದಿಬ್ಬರನ್ನ ನಿಲ್ಲಿಸ್ಕೋತಾರೆ. ಇನ್ನಿಬ್ಬರು ಬಂದು ಪಾಪ ಅವ್ನು ಬಡವ, ಅವ್ನು ನೇಪಾಳಿ ವಾಚ್ಮ್ಯಾನು, ಅವನ ರೂಮ್ಗೆ ಹೋಗಿ 25,000 ಹಣ ಎತ್ಕೋತಾರೆ. 48 ಗ್ರಾಮ್ ಚಿನ್ನ ಮತ್ತು ಸ್ವಲ್ಪ ಬೆಳ್ಳಿ. ಅವ್ರದ್ದೊಂದು ಮದುವೆ ಆಗಬೇಕು ಆ ಮನೇಲಿ ಒಂದು ಮಹಿಳೆದು. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಸರ್ಕಾರವನ್ನ ಒತ್ತಾಯಿಸಿದ ಮಾಜಿ ಕಾರ್ಪೊರೇಟರ್. ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವ ಕಳ್ಳತನಕ್ಕೆ ಕಾಂಗ್ರೆಸ್ ಸರ್ಕಾರವೇ ಹೊಣೆಯಂತ ಮಾಜಿ ಕಾರ್ಪೊರೇಟರ್ GK ವೆಂಕಟೇಶ್ ಆರೋಪಿಸಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರ ವಿಫಲವಾಗಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಗೃಹ ಸಚಿವ ಪರಮೇಶ್ವರ್ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ಅಂತ ಹೇಳೋದನ್ನ ಬಿಟ್ಟು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ವೆಂಕಟೇಶ್ ಆಗ್ರಹಿಸಿದ್ದಾರೆ. ಅಲ್ಲದೆ ಘಟನೆ ಕುರಿತು ಶಾಸಕ ಮುನಿರತ್ನಗೆ ಮಾಹಿತಿ ನೀಡಲಾಗಿದೆ. ಅವರು ತಾವೇ ಸೆಕ್ಯೂರಿಟಿ ಗಾರ್ಡ್ಗೆ ನಗದು ವಾಪಸ್ ಕೊಡ್ತೀನಿ, ಚಿನ್ನಾಭರಣ ಹುಡುಕಿಕೊಡಲು ಪೊಲೀಸರಿಗೆ ತಾಕೀತು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಎಲ್ಲೋ ವ್ಯವಸ್ಥಿತವಾಗಿ ನಡೀತಾ ಇರೋದು. ಇದರಲ್ಲಿ ನೋಡ್ತಾ ಇದ್ದರೆ ಸರ್ಕಾರದ ವೈಫಲ್ಯ ಜಾಸ್ತಿ ಕಾಣ್ತಾ ಇದೆ. ಇವರು ಏನು ಖಾಲಿ ಮಾಡಿಸ್ಬೇಕಾಗಿರುವಂಥ ಪರಿಸ್ಥಿತಿಲಿ ಹೋದವ್ರ ಮೇಲೆ FIRಗಳಾಗ್ತಾಯಿದೆ. ಆದರೆ ಇದನ್ನು ಎಲ್ಲಿವರೆಗೂ, ಯಾಕೆಂತಂದರೆ ನನಗೆ ತುಂಬ ಶಾಕ್ ಆಗಿದ್ದೇನು ಅಂತಂದರೆ ಮಹಿಳೆಯರದೇ ಒಂದು ಗುಂಪು ಮಾಡ್ಕೊಂಡ್ಬಂದು ಒಂದು ಮನೇಲಿ ಕಳ್ತನ ಮಾಡ್ತಾರೆ ಬ್ರಾಡ್ ಡೇ ಲೈಟಲ್ಲಿ ಅಂತಂದರೆ ಇದು ವ್ಯವಸ್ಥಿತವಾಗಿ ಸಂಚು ನಡೀತಾ ಇದೆ. ಇದನ್ನು ಇಲ್ಲಿಗೆ ಪೊಲೀಸ್ನವರಾಗಲಿ, ಗೃಹ ಇಲಾಖೆ, ಪರಮೇಶ್ವರ್ ಆಗಲಿ ಇದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದರೆ, ಇಲ್ಲಾಂದರೆ ಅವ್ರು ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ ಅಂತ ಅಂದರೆ ಇಂಥ ಅನಾಹುತಗಳು ಜಾಸ್ತಿ ಆಗ್ತವೆ. ಯಾಕೆಂದರೆ ಒಂಟಿ ಮಹಿಳೆ ಮೇಲೆ ಇಷ್ಟು ಜನ ಬಂದು ಯಾರಾದರೂ ಹೊಡೆದು ಸಾಯಿಸಿದ್ರು ಕೇಳುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಓಲೈಕೆ ರಾಜಕೀಯ ಬಿಟ್ಟು ಸರ್ಕಾರ ಇದನ್ನು ತೀವ್ರವಾಗಿ ತಗೋಬೇಕಂತ ಹೇಳಿ
ನಾನು ಆಗ್ರಹಿಸ್ತೀನಿ. ಈಗಾಗಲೇ ನಮ್ಮ ಶಾಸಕರು ಮುನಿರತ್ನ ಅವರು ಕೂಡ ನಾನು ವಿಷಯ ತಿಳಿಸಿದ್ದೀನಿ. ಅವರು ಕೂಡ ಇನ್ನು 10-15 ನಿಮಿಷದಲ್ಲಿ ಇಲ್ಲಿಗೆ ಬರುವಂಥ ಸಂದರ್ಭ ಇದೆ. ಯಾಕೆಂದರೆ ಬಡವರು ಅವರೊಂದು 25,000 ಅವನು ಒಂದು ತಿಂಗಳು ಪೂರ್ತಿ ನೈಟ್ ಕೆಲಸ ಮಾಡಿದಾಗ ಮಾತ್ರ ಆ ಸಂಬಳ ಬರೋದು. ಹಾಗಾಗಿ ನಾನು ಶಾಸಕರಿಗೂ ಹೇಳಿದ್ದೀನಿ, ಅವರಿಲ್ಲ ನಾನೇ ಬಂದ 25,000 ವಾಪಸ್ ಕೊಡ್ತೀನಿ, ಚಿನ್ನನ ರೀಕಲೆಕ್ಟ್ ಮಾಡೋಕ್ಕೆ ಪೊಲೀಸ್ನವ್ರಿಗೂ ನಾನು ತಾಕೀತು ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಾಂಗ್ಲಾ ಕಳ್ಳಿಯರ ಗ್ಯಾಂಗ್ ಕುರಿತು ಇರಲಿ ಎಚ್ಚರ. ಸ್ವಲ್ಪ ಯಾಮಾರಿದ್ರು ಹಣ ಒಡವೆ ಪಕ್ಕ ಅಬೇಸ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಹಾವಳಿ ಹೆಚ್ಚಾಗಿದೆ. ಇದರ ನಡುವೆ ಬಾಂಗ್ಲಾದೇಶಿ ಕಳ್ಳಿಯರ ಗ್ಯಾಂಗ್ ಕೈಚಳಕ ಮೆರೆಯುತ್ತಿದೆ. ಹೀಗಾಗಿ ರಾಜಧಾನಿ ಬೆಂಗಳೂರಿನ ಜನ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಸ್ವಲ್ಪ ಯಾಮಾರಿದ್ರು ಏಕಾಏಕಿ ಅಪಾರ್ಟ್ಮೆಂಟ್ ಮನೆಗಳಿಗೆ ನುಗ್ಗಿ ಚಿನ್ನಾಭರಣ ಹಣ ಕದ್ದು ಈ ಗ್ಯಾಂಗ್ ಎಸ್ಕೇಪ್ ಆಗ್ತಿದೆ. ಹೀಗಾಗಿ ಶೀಘ್ರವೇ ಪೊಲೀಸರು ಈ ಗ್ಯಾಂಗ್ ಹೆಡೆಮುರಿ ಕಟ್ಟದೆ ಹೋದ್ರೆ ಬೆಂಗಳೂರಿನಲ್ಲಿ ಇನ್ನಷ್ಟು ಕಳ್ಳತನ ಪ್ರಕರಣಗಳು ನಡೆಯೋದು ಗ್ಯಾರಂಟಿ. ಇದು ಬೆಂಗಳೂರಿನಲ್ಲಿ ನಡೆದಿರೋ ಕಳ್ಳತನದ ಕಥೆಯಾದ್ರೆ